ನಂದು ಊಟ ಮಾಡಿದೆ ನಂಗೆ ಕುಂತಿದ್ದಿ ನನ್ನ ಸಲಿಂದ ಕಾಯ್ಕೊಂಡು. ಇಲ್ಲ ಅಜ್ಜಿ, ನನಗೆ ಇಷ್ಟು ಜಲ್ದಿ ಊಟ ಮಾಡೋ ಅಭ್ಯಾಸ ಇಲ್ಲ. ನನಗೆ ಹಸಿವಾದಾಗ ಊಟ ಮಾಡ್ತೀನಿ, ಇದ್ದಿಲ್ಲ ಅಂತಂದ್ರೆ ನಿನ್ನ ಜೊತೆ ಊಟ ಮಾಡ್ತೀನಂತ. ಈಗೇನು ಬೇಡ ಅಜ್ಜಿ, ಬ್ಯಾಸರು ಹೊಂಟದ ಅಜ್ಜಿ ನನಗೆ. ನಾನು ಇಲ್ಲಿ ಎದಕ್ಕೆ ಬಂದಿದ್ದ ಗೊತ್ತೇನ? ಇಲ್ಲಿ ಕೆಲಸ ಮಾಡಬೇಕು, ಹೊಲ್ದಾಗ ಹೋಗಿ ಕಳಿ ಅದು ಏನಾರ ಕೀಳವಿರ್ತಾವಲ್ಲ ಅದೆಲ್ಲ ಕೆಲಸ ಮಾಡಿ ಒಂದಿಟ್ಟು ರೊಕ್ಕ ಮಾಡ್ಕೋಬೇಕು, ಒಂದಿಟ್ಟು ಬುಕ್ಕಿನ ಖರ್ಚಿಗೆ ಆತವ ಅಂಥೇಳಿ ನಾನು ಲೆಕ್ಕ ಹಾಕಿ ಬಂದಿದ್ದ ಅಜ್ಜಿ. ಇಲ್ಲಿ ನೀ ನೋಡಿದ್ರೆ ನನಗೆ ಒಂದು ಕೆಲಸ ಮಾಡ್ಲಿಕ್ಕೆ ಬಿಡಲ್ಲ ಹೋಗಿದ್ದಿ, ಮನೇನ ಕೆಲಸನೇ ಮಾಡಕ್ಕೆ ಬಿಡಲ್ಲ ಹೊಂಟಿದ್ದಿ. ಇನ್ನು ಕಳಿ ತೆಗಿಲಿಕ್ಕೆ ಏನು ಕಳಿಸ್ತಿ ನನಗೆ? ಅಯ್ಯ ಹುಚ್ಚು ಹುಡುಗಿ, ಇಟ್ಟ ಸಣ್ಣ ವಯಸ್ಸಿಗೆ ಎಟ್ಟು ತಿಳುವಳಿಕೆದಕ್ಕಿದ್ದೆವ ನೀನು. ನಮ್ಮ ಸೀತಾವಿಗೆ ಹೋಲ್ತಿ ನೋಡು. ನಮ್ಮ ಸೀತಾವು ಹಿಂಗೆವ, ಮನೇನ ಕಷ್ಟ ಭಾರಿ ತಿಳುವಳಿಕೆ ಹುಡುಗಿ ನಮ್ಮ ಸೀತಾವ. ಎಲ್ಲ ತಿಳ್ಕೊತಿಳು, ಏನೇನು ಕೇಳ್ತಿದ್ದಿಲ್ಲ, ಯಾಕೆ ವಜ್ಜೆ ಆಗ್ಬೇಕಂತೇಳಿ ಎಲ್ಲ ತಾನೇ ಮಾಡ್ಕೋಬೇಕಂತೇಳು. ನೀನು ಆಕಿಗೆ ಹೋಲ್ತಿ ನೋಡವ. ಆಕಿನ ಗುಣ ಎಲ್ಲ ನಿನಗೆ ಬಂದುಬಿಟ್ಟಾವ ನೋಡು. ಅದೇನು ಬೇಡವ, ಹೊಲ್ದಾಗ ಕಳಿ ಕೀಳಿಸಿ ನಿನ್ನ ಕೈ ನಿಂತ ನಿನ್ನ ಖರ್ಚ ನೀ ಮಾಡ್ಕೊಳ್ಳೋದ ಬೇಡವ ಬೇಡ. ಅದು ಬುಕ್ಕಿಗೆ ಎಷ್ಟು ಬೇಕು ಹೇಳು, ನಾನು ಕೊಡ್ತೀನಂತ. ನೀ ಯಾಕೆ ಬೇರೆದವ್ರ ಹೊಲ್ದಾಗ ಕಳಿ ಕೀಳಕ್ಕೆ ಹೋತಿ? ನನ್ನ ಮೊಮ್ಮಗಳ ಬೇಡ ಬೇಡವ ಬೇಡ. ನಿಮ್ಮ ಅವನು ಬರೀ ಬಡತಾನ ನೋಡಿ 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 ಹೋದಳು ಕೊಟ್ಟ ಮನೆಗೆ. ಈಗ ನಿಂದು ಜೀವನ ಹಾಗೆ ಆಗೋದು ಬೇಡವ ಮೊಮ್ಮಗಳ, ಬೇಡವ. ಚಂದ ಓದ್ಕೊಂಡಿದ್ದಿ, ಚಂದ ಓದ್ಕೊಂಡು ಜೀವನದಾಗ ಮುಂದೆ ಬರೋದು ಮಾಡವ. ಬೇಡ ಬೇಡ, ಅದೆಲ್ಲ ಕೆಲಸ ಮಾಡೋದು ಲೆಕ್ಕ ಹಾಕ್ಬೇಡವ ಇಟ್ಟು ಜಲ್ದಿ. ಬೇಡ, ಮುಂದೆ ದೊಡ್ಡ ಆಫೀಸರ್ ಆಗೋದು ಲೆಕ್ಕ ಹಾಕು ಏನು. ಇದೆಲ್ಲ ಲೆಕ್ಕ ಹಾಕೋದು ಕೂಡ್ಬೇಡ. ಆ ಬುಕ್ಕಿಗೆ ರೊಕ್ಕೇನು ಇರು, ನಿಮ್ಮ ಅಜ್ಜ ಬರಲಿ, ನಾನು ಕೇಳಿ ಕೊಡಿಸ್ತೀನಂತ. ಎಷ್ಟು ಬೇಕಾತವ? ಎಷ್ಟು ಬೇಕಾತವಂತ ಗೊತ್ತಿಲ್ಲ ಅಜ್ಜಿ, ಅದು ಏನೋ 1000 ರೂಪಾಯಿ ತನಕ ಸಿಗ್ತಾವ ಅಂತ ಹೇಳಿರು ನಮ್ಮ ಸರು. ಹೆಚ್ಚು ಕಮ್ಮಿ ಆಗ್ತದ ಅಷ್ಟೇ, ಖರೆ ಅಷ್ಟ್ರನಾಗ ಬರ್ತಾವ ಅಜ್ಜಿ. 1000 ರೂಪಾಯಿ ಏನು? ಆಯ್ತು ತಗೋವ, ನಿಮ್ಮ ಅಜ್ಜಿಗೆ ಹೇಳ್ತೀನಂತ, ಹೆಂಗಾರ ಮಾಡಿ ಕೊಡ್ತಾನಂತ. ನೀನು ಚಿಂತೆ ಮಾಡಬೇಡವ, ಚಿಂತೆ ಮಾಡಬೇಡ ಏನು. ನಡಿ, ಊಟಕ್ಕೆ ಹಾಕ್ಕೊಡ್ತೀನಂತ, ಊಟ ಮಾಡಮ್ ನಡಿ. ಅಜ್ಜಿ ಈಗ ಹೇಳಿನಿ ನನಗೆ ಹಸಿವಿಲ್ಲ ಅಂತೇಳಿ, ಮತ್ತೆ ಊಟಕ್ಕೆ ಹಾಕ್ಕೊಡ್ತೀನಂತಲ್ಲ. ಅಜ್ಜಿ 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 ನೀ ನಂಗೆ ಎಷ್ಟು ಪ್ರೀತಿ ಮಾಡ್ತಿ ನೋಡು, ಎಷ್ಟು ಜೀವ ಮಾಡ್ತಿ. ಅದು ನಮ್ಮ ಗುಂಡಮ್ಮಜ್ಜಿ ಅದಾಳಲ್ಲ, ಅಕ್ಕಿ ನನಗೆ ನಮ್ಮ ಅವ್ಗೆ ನೋಡಿದ್ರೆ ಒಟ್ಟು ಸೇರಲ್ಲ ನೋಡಜ್ಜಿ. ಏನಾರ ಒಂದು ತೆಕೊಂಡು ಕುಂತು ಬಿಡ್ತಾಳೆ ಜಗಳಕ್ಕೆ. ಅಕ್ಕಿನೂ ನಿನ್ನ ಥರನೇ ನಮಗೆಲ್ಲ ಜೀವ ಮಾಡಿಳು, ಚಂದ ನೋಡ್ಕೊಂಡಿಳತ್ತಂದ್ರೆ ನಾನು ನಮ್ಮ ಅವ್ವ ಎಷ್ಟು ಖುಷಿದಾಗಿರ್ತಿದ್ದೇವೆ ಗೊತ್ತೇನಜ್ಜಿ. ನನಗಂದ್ರೆ ಸೇರಲ್ಲ ಅಜ್ಜಿ. ಒಬ್ಬೊಬ್ಬರ ಸ್ವಭಾವ ಒಂದೊಂದು ಥರ ಇರ್ತದೆ ಬಿಡಮ್ಮ ಮಗಳ. ಆಕಿ ನಿಮ್ಮ ಅಜ್ಜಿ ಅಂದಿನ ಹಿಡ್ದು ಹಂಗೆ ಅದಾಳ ಬಿಡವ. ಆಕಿ ಮಗನಿಗೂ ಅಟ್ಟು ಬಡ್ಕೊಳಲ್ಲ. ಆಕಿ ಯಾವಾಗ ನೋಡಿದ್ರೆ ಮಗಳು 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 ಅಂತ ಇರ್ತಾಳ. ಹಂಗಾಗಿ ಆಕಿ ಇದು ಮಾಡ್ತಾಳ. ಆಕಿಗೆ ಗಂಡು ಮಕ್ಕಳು ಬೇಕಾಗ್ಯವು, ಆ ಗಂಡು ಮಕ್ಕಳು ಬೇಕಾಗ್ಯವು. ನೀನು ಒಬ್ಬಕ್ಕಿನೇ ಇದ್ದಲ್ಲ, ಅದಕ್ಕೆ ಹಂಗೆ ಸಿಡಿ ಮಿಡಿ ಮಾಡ್ತಾಳ. ಆಕಿಗೆ ಹೆಣ್ಮಕ್ಳು ಅಂದ್ರೆ ಆಕಿಗೆ ಅಟ್ಟ ಹಂಗೆ ಅಟ್ಟಕ್ಕಟ್ಟೆ. ಗಂಡು ಮಗು ಆಗಿದ್ದಂತಂದ್ರೆ ಆಕಿ ಜೀವ ಮಾಡ್ತೀವಿ, ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡ್ತೇಳು. ಹೆಣ್ಮಗಳಾಗಿದ್ದಲ್ಲ ಅದಕ್ಕೆ ಆಕಿ ಹಂಗೆ ಮಾಡ್ತಾಳೆ ಸಿಡಿ ಮಿಡಿ. ಆಕಿ ನಿಮ್ಮ ಅತ್ತಿ ಚಂದ ಜೀವ ಮಾಡ್ತಾಳೇನು ಪದ್ಮ? ಇಲ್ಲ ಅಜ್ಜಿ, ಆಕಿನೂ ಹಾಗೆ ಹಾಳ, ಸೇಮ್ ನಮ್ಮ ಅಜ್ಜಿಗತ್ಲೇನೆ ಹಾಳ ಆಕಿನೂ. ಆಕಿ ಏನು ನನಗೇನು ಅಷ್ಟೇನು ಜೀವ ಮಾಡಿಲ್ಲ. ಆಕಿನೂ ಹಾಗೆ ಏನಾರ ಒಂದು ಅಂತಿರ್ತೇಳು, ಆಕಿನೂ ಹಾಗೆ ಮಾಡ್ತಾಳೆ ಅಜ್ಜಿ. ಅವರಿಬ್ಬರು ಹಾಗೆ ಅದಾರ. ಅಲ್ಲ, ಈಗ ನನ್ನ ಮೊಮ್ಮಗಳಿಗೆ ಹಿಂಗೆ ಸಿಡಿಮಿಡಿ ಮಾಡ್ತಾಳಂತ ಆಕಿನೂ ಪದ್ಮನು. ಮತ್ತು ನಾಳೆಗೆ ನನ್ನ ಮೊಮ್ಮಗಳ ಜೀವನದ ಗತಿ ಏನು ಮಾಡ್ಬೇಕಿದು ಒಂದು ತಿಳಿವಲ್ದಲ್ಲ. ಇನ್ನು ಆಕಿನ ಮಕ್ಕಳು ಹೆಂಗೆ ಅದಾವೋ ಏನು ಸುದ್ದೇನೋ ಒಂದು ಗೊತ್ತಿಲ್ಲ. ಹೆಂಗೆ ಮಾಡಬೇಕು ಇದು? ನಾನು ನೆಟ್ಟು ಪಡ್ಕೊಂಡ ಬೇಡ ಬೇಡ ಹಿಂಗೆ ಮಾಡಬೇಡ್ರಿ ಅಂತ ಕೇಳೇ ಇಲ್ಲ. ನಮ್ಮ ಸೀತಾವನ ಬಾಯಿನೂ ಮುಚ್ಚಿಸರು, ಎಲ್ಲರೂ ಸೇರಿ ಮಾಡಿದ್ರು. ಈಗ ನನ್ನ ಮೊಮ್ಮಗಳ ಮುಂದಿನ ಜೀವನ ಹೆಂಗಪ್ಪ ಅನ್ನೋದೇ ಆಗ್ಬಿಟ್ಟದ ನನಗಂತರೂ. ಇದು ಹೆಂಗೆ ಸೇರಲ್ಲಂತ ನೋಡು ಹುಡುಗಿಗೆ. ಇನ್ನು ಸೊಸಿ ಆದಳಕ್ಕೆ ಇನ್ನು ಹೆಂಗೆ ನಡ್ಸ್ಕೊಳಕ್ಕಿಲ್ಲಿಕ್ಕಿ? ಏನು ಮಾಡಬೇಕು? ಸೀತಾವನ ಜೊತೆ ಮಾತಾಡಲೇಬೇಕು ನಾನು. ಬಂಗಾರ ಅಂತ ಮೊಮ್ಮಗಳಿಗೆ ಕೊಟ್ಟು ನಾಳೆಗೆ ಕಣ್ಣೀರ ಕೈ ತೊಳೆದಾದಿತ್ತು. ನಾನು ಮಾತಾಡ್ಬೇಕು ಸೀತಾವನ ಜೊತೆ ಒಂದಿಟ್ಟು. ಅಜ್ಜಿ ಏನು ವಿಚಾರ ಮಾಡ್ಲಾಕತ್ತಿದಿ? ನಂದವ ಇದು ಆಕಿ ನಿಮ್ಮ ಪದ್ಮ ಅದಳಲ್ಲ, ನಿಮ್ಮ ಅತ್ತಿ ಮಕ್ಕಳಿಗೆ ನೋಡಿದೇನವ? ಒಂದು ಹೆಣ್ಣು ಪೋರಿ ಒಂದು ಗಂಡು ಪಾರದಲ್ಲ, ನೋಡಿದೇನವ? ಇಲ್ಲ ಅಜ್ಜಿ, ನೋಡಿಲ್ಲ. ಮೊನ್ನೆ ಅತ್ತಿ ಒಬ್ಬಕಿನ ಬಂದಿಳ, ನೋಡಿಲ್ಲ. ಅವ್ರೇನೋ ಓದ್ಲಿಕ್ಕೆ ಪೇಟೆಗೆ ಇರ್ತಾರಂತವ್ರು, ಹಾಸ್ಟೆಲಿಗೆ ಇರ್ತಾರಂತವ್ರು. ನೋಡಿಲ್ಲ ಅಜ್ಜಿ, ನೋಡಿಲ್ಲ. ಓದೋದ್ರಾಗ ಏನೋ ಭಾರಿ ಹುಷಾರದಾರಂತ ಅವ್ರ ಮಕ್ಕಳೆಲ್ಲ ಹೇಳ್ತಿರ್ತಾಳೆ ಆಕಿ ನಮ್ಮ ಅತ್ತಿ. ಹೌದೇನವ? ಅಂದ್ರೆ ನೋಡಿಲ್ಲ ನೀನು ನಿಮ್ಮ ಅತ್ತಿ ಮಗನಿಗೆ? ಇಲ್ಲ ಅಜ್ಜಿ, ನೋಡಿಲ್ಲ ನಾನೇನು. ಯಾಕಜ್ಜಿ? ಇಲ್ಲವ, ಕೇಳ್ದೆ ನಾನು. ಯಾಕಂತಂದ್ರೆ ಆಕಿ ಸಿಡಿ ಮಿಡಿ ಮಾಡ್ತಾಳಂದಲ್ಲ, ಅದಕ್ಕೆ ಆಕಿನ ಮಕ್ಕಳರ ಹೆಂಗದವ ಅಂತ ಹೇಳಿ ಕೇಳ್ದೆ. ನಾನು ನೋಡಿಲ್ಲ, ಭಾಳ ವರ್ಷ ಆಗಿತ್ತು. ಆಕಿಗೂ ನೋಡಿಲ್ಲ, ಆಕಿನ ಮಕ್ಕಳಿಗೂ ನೋಡಿಲ್ಲ, ಅದಕ್ಕೆ ಕೇಳ್ದವ.
ಅದಕ್ಕೆ ಕೇಳ್ದ. ಅಜ್ಜಿ ನಾನೀಗ ಬಂದು 10 ದಿನ ಸಮೀಪ ಪಾಲಕ್ ಬಂತು. ನಾನು ಊರಿಗೆ ಹೋಗ್ಬಿಡ್ತೀನಿ ಅಜ್ಜಿ. ಅಲ್ಲಿ ಅವನು ಮನೆ ಕಡೆಗೆ ಒಬ್ಬಕ್ಕಾತಾಳ. ಸಾಕು, ಇಷ್ಟು ದಿನ ಉಳ್ದಲ್ಲ, ನಂಗೆ ಖುಷಿ ಆಯಿತು. ಮತ್ತೆ ಯಾವಾಗಾರ ಮುಂದೆ ಬರ್ತೀನಂತ. ಇನ್ನು 2 ದಿನದಾಗ ರಿಸಲ್ಟ್ ಬಿಡ್ತಾರೆ. ಅದು ಮುಂದೆ ಏನು ಓದಬೇಕು ಏನಿಲ್ಲ, ಯಾವ ಕಾಲೇಜ್ ಸಮೀಪ ಆಗ್ತದ ಅದೆಲ್ಲ ಒಂಚೂರು ನೋಡಿಕೊಂಡು ಹಾಗೆ ಈ ಬುಕ್ಕುಗಳು ಹೇಳ್ದಲ್ಲ, ಬುಕ್ಕುಗಳು ಅದೆಲ್ಲ ತೊಗೊಂಡು ಮುಂದಿಂದು ಓದೋದು ವಿಚಾರ ಮಾಡ್ಬೇಕು ಅಜ್ಜಿ. ಅದಕ್ಕೆ ನಮ್ಮ ಸರ್ಗಳಿಗೆ ಅದು ಎಲ್ಲ ಕೇಳಬೇಕು, ಮುಂದೆ ಏನು ಮಾಡ್ಬೇಕಂತ ಹೇಳಿ ಒಂದಿಟ್ಟು. ಅದಕ್ಕೆ ಹೋಗ್ಬಿಡ್ತೀನಿ ಅಜ್ಜಿ ನಾನು. ಮತ್ತೆ ಯಾವಾಗಾರ ಬರ್ತೀನಂತ. ಇನ್ನ 2-3 ದಿನ ಅಲ್ಲವ ಅದು ರಿಸಲ್ಟ್ ಬರ್ಲಕ್ಕ, ಅಲ್ಲಿ ತನ ಇರು. ನಿಮ್ಮಪ್ಪ ಅದು ಏನಾಯ್ತು ಏನಿಲ್ಲ ಅಂತ ಹೇಳಿ ಕೇಳ್ಕೊಂಡು ಹೇಳ್ತಾನ, ಆವಾಗ ಹೋಗುವಂತಿ. ಈಗ ಹೋಗಿ ಏನು ಮಾಡ್ತಿ? ಇರು, ಇನ್ನೂ ಒಂದು 2-3 ದಿನ ಇರುವ. ಯಾಕಂದ್ರೆ ಭಾಳ ವರ್ಷಕ್ಕೆ ಬಂದಿದ್ದಿ. ಈಗ ನಾನು ಮನೆ ಕಡೆಗೆ ನೋಡ್ತಿಲ್ಲ, ನಿಮ್ಮ ಅಜ್ಜ ಮುಂಜಾನೆ ಹೋಗಿ ಸಂಜೆಗೆ ಬರ್ತಾರ. ದೋಸ್ತರು ಅವರು ಇವರು ಆ ಕಟ್ಟಿ ಈ ಕಟ್ಟಿ ಅಂತ ಕುಂತು ಮಾತಾಡೋದ್ರಾಗೆ ದಿನ ಕಳೀತಾನೆ ನಿಮ್ಮ ಅಜ್ಜ. ನಾನು ಒಬ್ಬ ಆಕಿನೇವ, ಇಂಥ ದೇವಿನ ಮನೆಗೆ ಒಬ್ಬ ಆಕಿನೇ ಇರ್ಬೇಕು ನೋಡು. ಈಗ ನೀನು ಬಂದಿದ್ದಿ, ನನ್ನ ಜೀವಕ್ಕೆ ಎಷ್ಟು ನೆಮ್ಮದಿ ಆಗಿದೆ, ಎಷ್ಟು ಖುಷಿನಾಗಿದ್ದೀನಿ ನಾನು. ಈಗ ನೀನು ಹೋದ್ರೆ ನನಗೆ ಮನ್ಸಿಗೆ ಭಾಳ ಬೇಜಾರಾಗ್ತದೆ ಮೊಮ್ಮಗಳ. ಇರು, ಇನ್ನೊಂದು 2-3 ದಿನ ಇರುವ. ಅಜ್ಜಿ ಇನ್ನೂ 2-3 ದಿನ ಬಿಟ್ಟಾರ ಹೋಗ್ಬೇಕಾ? ಅವಾಗೂ ಮತ್ತೆ ನೀನು ಒಬ್ಬಕ್ಕಿನೇ ಇರ್ಬೇಕಾ? ನಾನು ಅನ್ನೋದಂದ್ರೆ, ಅಜ್ಜಿ ನಡಿ, ನಮ್ಮ ಅಜ್ಜಿ ಈಗ ಅಲ್ಲಿ ಮಗಳ ಮನೆಗೆ ಹೋಗುತ್ತಾಳ, ನೀನು ಅಜ್ಜಿ ಆ ಕಡೆ ನಡ್ರಿ, ನಮ್ಮ ಮನೆಗೆ ಇರಟ್ರಂತ. ಅಲ್ಲವ, ನಮಗೆ ಕರ್ಕೊಂಡು ಒಯ್ದು ಇಟ್ಕೊಳಕ್ಕ ನಿಮ್ಮ ಅಜ್ಜಿಯನು ಕಡಿತನ ಮಗಳ ಮನೆಗೆ ಇರ್ತೀನಂತ ಹೇಳಿ ಹೋಗ್ಯಾಳೇನು? ಮತ್ತೆ ಹಂಗೆ ಹೇಳಿ ಹೋಗಿಳಂತಂದ್ರೆ ಬರ್ತೀನಂತ. ಅದಕ್ಕೆ ನಾವೇನಾರ ಬಂದಾಗ ನಿಮ್ಮ ಅಜ್ಜಿ ಇರಬೇಕು, ನನ್ನ ಮಗಳ ಜೀವ ಅರ್ಧ ಬುಕ್ಕತ್ತಾಳ ಗೊತ್ತೇನು? ಬೇಡವ, ಬೇಡ ಮೊಮ್ಮಗಳ, ಬೇಡ. ಸಾಕು, ನೀನು ಬಂದು ಇಷ್ಟು ದಿನ ಉಳ್ದು ನಮಗದೇ ಖುಷಿ ಆಯ್ತವ. ನನ್ನ ಮಗಳಿಗೆ ಎಳೆಯಾಗ ಎಲ್ಲರಿಗೆ ನೋಡ್ದ ಸಾಕು ನನಗಷ್ಟೇ. ಆಯ್ತಜ್ಜಿ, ನೀನೇನು ಅಲ್ಲೇ ಇರ್ಲಕ್ಕಂತೇಳಿ ಬರಬೇಡ. ಆದ್ರೆ ನನಗೆ ಬಿಡ ನೆಪದಾಗ್ರ ಬರಲ್ಲ, ನೀನು ಅಜ್ಜ ಒಂದು 2-3 ದಿನ ಇದ್ದು ಬರಟ್ರಿ. ನೋಡಮ್ ತಗೋವ. ಸಂಜಿಕ ನಿಮ್ಮ ಅಜ್ಜ ಬರೋದು ಕೇಳಕ್ಕೆ ಬರ್ತದ. ಮತ್ತು ಅವ್ರಿಗೆ ಏನು ಕೆಲಸ ಇದ್ದಿದ್ದಿಲ್ಲ ಅಂತಂದ್ರೆ ನಾವೇ ಬರ್ತೀವಂತ, ನಾವೇ ಬಂದು ಬಿಟ್ಟು ಬರ್ತೀವಿ ತಗೋ. ಮತ್ತು ರಾಮಣ್ಣ ಹೊಲದ ಕೆಲಸ ಅದು ಇದು ಬಿಟ್ಟು ಮತ್ತೆ ಎಲ್ಲಿ ಬರ್ಲಿಕ್ಕೆ ಹೋತಾನ. ಆಯ್ತು ತಗೋ, ನಾವೇ ಬರ್ತೀವಂತ. ಬಂದು ಒಂದು 2-3 ದಿನ ಇದ್ದು ಮತ್ತೆ ಈ ಕಡೆ ಬರ್ತೀವಂತ. ಕೇಳ್ತೀನಿ ತಗೋ ನಿಮ್ಮ ಅಜ್ಜಾಗ. ನಡಿ, ಹಿಂಗೆ ಮಾತಾಡ್ಕೊತ ಕುಂತ್ರೆ ಹೊತ್ತೆ ಹೋಗ್ತದ. ನೀನು ಊಟ ಮಾಡಲ್ಲ ಏನಿಲ್ಲ. ನಡಿ, ಒಂದಿಟ್ಟು ಏನಾರ ಮಾಡ್ಕೊಡ್ತೀನಿ ನಡಿ, ಚಂದ ರುಚಿಯಾಗಿ ಏನಾರ ಮಾಡ್ಕೊಡ್ತೀನಿ, ತಿನ್ನುವಂತಿ ನಡಿ. ಇಲ್ಲ ಏನು ತಿಂತೇಳು ಅದೇ ಮಾಡ್ತೀನತ್ತ. ಅಜ್ಜಿ ನನಗೆ ನಿನ್ನ ಕೈ ನಿಂತ ಚಕ್ಕುಲಿ ತಿನ್ನಂಗಾಗ್ಯದ ಅಜ್ಜಿ. ಚಕ್ಕುಲಿ ಅದು ಬೆಲ್ಲ ಹಾಕಿ, ಬೆಲ್ಲದ ಪಾಕದಾಗ ಮಾಡ್ತಾರಲ್ಲ, ಬೆಲ್ಲ ಪಾಕದಾಗ ಹಾಕಿ ಕೊಬ್ಬರಿ ತುರಿ, ತುಪ್ಪ ಮತ್ತು ಏಲಕ್ಕಿ ಎಲ್ಲ ಹಾಕಿ ಮಾಡ್ತಾರಲ್ಲ, ಅದು ಚಕ್ಕುಲಿ ಮಾಡ್ಕೊಡ್ತೀಯಾ? ಚಕ್ಕುಲಿಯಾ? ಆಯ್ತು ತಗೋವ. ನಾನು ಏನಾರ ಕೇಳ್ತಾಳ ನನ್ನ ಮೊಮ್ಮಗಳು ಅಂತಂದ್ರೆ ನೀನು ನೋಡ್ರಿ ಚಕ್ಕುಲಿ ಕೇಳ್ದೇವ. ಅದೇನು ದೊಡ್ಡ ಆಗೋದೇನು, ಗೋಧಿ ಹಿಟ್ಟು ಹತ್ರ ಕಲಸಿಟ್ಟಿದೆ ಅದ ಚಪಾತಿಗೆ ಅಂಥೇಳಿ, ಅದು ಚಕ್ಕುಲಿನೇ ಮಾಡ್ತೀನಂತ. ನೀನು ಇಲ್ಲೇ ಕೂಡು, ಮಾಡ್ಕೊಂಡು ಬರ್ತೀನಂತ. ಏನು ಭಾಳ ಹೊತ್ತಾಗಲ್ಲ. ನನ್ನ ಮುದ್ದಜ್ಜಿ ನೋಡು, ನಾನು ಹೇಳಿದ ಕೂಡಲೇ ನೀನು ಒಂದೀಟು ಬೇಸರ ಮಾಡ್ಕೊಲಾರ್ದೆ ಮಾಡ್ಲಿಕ್ಕೆ ತಯಾರಾದಿ. ಇದೇ ಏನಾರ ನಮ್ಮ ಗುಂಡಮ್ಮಜ್ಜಿ ಇರಬೇಕಾಗಿತ್ತು. ನಾನು ಏನಾರ ಹಿಂಗೆ ಕೇಳಿದ ಅಂತಂದ್ರೆ ಚಕ್ಕುಲಿ, ಅದು ಚಕ್ಕುಲಿ ಹೆಂಗೆ ಇರ್ತದೆ ಅನ್ನೋದೇ ಆಕಿ ಮರೆಸ್ಬಿಡ್ತು ನನಗೆ. ಬೈದು ಇನ್ನಮ್ಮ ಹೆಸರು ಹೇಳಕ್ಕೂ ನನಗೆ ಅಂಜ್ಬೇಕಾಗ್ತಿತ್ತು. ಹಂಗೆ ಮಾಡ್ತಾಳೆ ಅಜ್ಜಿ, ಗೊತ್ತೇನು? ಬಲೆ ಅಂಜಿಕೆ ಹಾಕಿಬಿಟ್ಟಾಳ ಬಿಡು ನಿಮ್ಮ ಗುಂಡಮ್ಮಜ್ಜಿ. ಆಯ್ತು ತಗೋವ, ನೀ ಇಲ್ಲಿ ಕೂಡು, ನಾ ಮಾಡ್ಕೊಂಡು ಬರ್ತೀನಂತ. ಅಜ್ಜಿ ಆಯ್ತು. ಅತಿ ಏನು ಹೇಳವ? ಹಬ್ಬದ ದಿನ ಸೀತಕ್ಕ ನನ್ನ ಕರೀಲಕ್ಕಂತೇಳಿ ಬಂದ್ರೆ ಆಕೆಗೆ ಬಾಯಿಗೆ ಬಂದಂಗೆ ಬೈದು ಕಳಿಸಿರಲ್ಲ, ನಿಮಗೆ ಸರಿ ಅನ್ನಿಸ್ತದೇನು? ಇದು ಪಂಚಾಯತಿ ಮಾಡ್ಲಕ್ಕೆ ಬಂದಿದ್ದೇನೆ. ಈಗ ಹೇಳ್ಕೊಟ್ಟೋಳೇನು? ಮತ್ತೆ ನಿನ್ನ ಕಿವ್ಯಾಗ ಊದಿ ಕಳಿಸೋಳೇನು? ಮತ್ತೆ ಹಿಂಗಂದಳ ಹಂಗಂದಳತ್ತೆ ಒಂದಕ್ಕೆ 2 ಚುಚ್ಚಿ ಕಳಿಸ್ದಳೇನು? ಒಟ್ಟ ಇದೇ ನೋಡು, ಇದೇ ಬೇಕಾಗಿದೆ ಆಕೆಗೆ. ಒಟ್ಟ ಅತ್ತಿ ಸಸಿ ಚಂದ ಇರಬಾರ್ದು, ನೆಮ್ಮದಿ ನಿಂತು ಇರಬಾರ್ದು ಅಂತ ಹೇಳಿ ಅದಕ್ಕೆ ಹಚ್ಚಿ ಚುಚ್ಚಿ ಕೊಟ್ಟಾಳ ನೋಡು. ಎಷ್ಟು ಜಲ್ದಿ ಹಚ್ಚಿ ಚುಚ್ಚಿ ಕೊಟ್ಟಾಳ ನೋಡು. ಈತಕ್ಕೇನು ಹೇಳಿಲ್ಲ. ಆಕಿ ಇಷ್ಟಕ್ಕೂ ಎದುರು ಬಂದ್ರೂ ಮಾತಾಡ್ತಾಳೆ. ಖರೆ ಇಂಥವೆಲ್ಲ ಹಿಂಗಂದ್ರು ಹಂಗಂದ್ರು ಅಂತೇಳಿ ಹೇಳಕ್ಕಲ್ಲ, ಆಕಿ ಮನಸ್ನಾಗ ಇಟ್ಕೋತಾಳಕಿ. ಆಕಿ ಹೇಳಿ ಮನೆ ಒಡೆ ದಂಧೆ ಮಾಡಲಕ್ಕಿ. ಆಕಿ ಏನು ಹೇಳಿಲ್ಲ ನನಗೆ. ಸೋಬಕ್ಕೆ ಅಂದೋಳು ಈಗ ನನಗೆ, ನೀನು ಸೀತಕ್ಕೇನೋ ಮನೆ ಕಡೆಗೆ ಹೋಗಿಳಂತ, ಸೋಬಕ್ಕನ ಮನೆ ಕಡೆಗೆ. ಅದಕ್ಕೆ ಅವಾಗ ಮಾತಿಗೆ ಬಂದಾಗ ಆಕಿನ ಮುಂದೆ ಹೇಳ್ಯಾಳ, ನಮ್ಮ ಹೋಗರೆ ಎಟ್ಟೆ ಅಲ್ಲಿ ಜೀವದ ಗಾತ್ಯಾರ ಇದ್ದೀವಿ. ಮತ್ತು ಅದು ಮಾತಿನಾಗ ಅಂದ್ಬಿಟ್ಟಾಳ, ಹೇಳ್ಯಾಳ ಹಿಂಗಂತ. ಅಲ್ರಿ ಅತ್ತಿ, ನೀವು ಇಷ್ಟು ವರ್ಷ ನಿಂತು ನೋಡ್ಲಕತ್ತೀರಿ, ಯಾವತ್ತರ ಆಕಿ ಅಂಥವು ಕೆಲಸ ಮಾಡ್ಯಾಳೇನು? ಆಕಿ ಹೆಂಗಳ ಅಂತೇಳಿ ನಿಮ್ಗೆ ಗೊತ್ತಿಲ್ದದೇನು? ಹೊರಗಿನವ್ರಿಗೆ ತಲೆ ಮೇಲೆ ಇಟ್ಕೊಂಡು ಮನೆಗಿಲ್ಲಿ ಅತ್ತಿಗೆ ಹಿಂಗೆ ಮಾತಾಡ್ಲಕತ್ತಿದ್ದಲ್ಲ ಬಾಯಿಗೆ ಬಂದಂಗ, ನಿನಗೆ ಸರಿ ಅನ್ನಿಸ್ತದೇನು? ಏನೋ ಅಂದಿರ್ಬೇಕು ಒಂದು ಮಾತು. ಏನಾಯ್ತೀಗ? ಏನು ಆಕಾಶ ಏನು ಮುಗುಲು ಏನು ಕಡ್ಕೊಂಡು ಬಿತ್ತೇನು? ಹೌದು ಅಂದಿನಿ. ಏನು ನಿಂದು ಅಂಜಿಕೆ ನನಗೆ? ಅಂದಿ ನೋಡಿ. ಏನೀಗ ಅವ್ರ ಅತ್ತಿ ಮುಂದೆ ಅನ್ಬೇಕಂದಿದ್ದ, ಅಷ್ಟ್ರಾಗ ಅಕ್ಕಿನೇ ಬಂದಳು, ಅಕ್ಕಿಗೆ ಅಂದಿನಿ.
ಹ್ಞೂ ಮತ್ತೆ ನೀ ಹೋಗೋದೇ ಎಲ್ಲಿ ಹೋತಿ? ಹೋದ್ರೆ ಆಕಿ ಶೋಭಿ ಬಲ್ ಹೋತಿ, ಇದ್ದಿಲ್ಲ ಅಂದ್ರೆ ಈಕಿನ ಬಲ್ ಹೋತಿ. ಇಬ್ಬರದಾಗ ಯಾರು ಹಾಕಿ ಕೊಟ್ಟಿರ್ತಾರೆ, ಮತ್ತೆ ಹಾಕಿ ಕೊಡ್ಲಾರ್ದೆ ಇರ್ತಾರೇನು? ಮತ್ತೆ ಏನು ಹೇಳಾರ್ದೆ ಇರ್ತಾರೆ ನಿನ್ಗೆ ಹೇಳ್ತಾರು? ಹಿಂಗೆ ಮಾಡಿ ಹಂಗೆ ಮಾಡಿ ಅಂತೇಳಿ ಅಂದಿರ್ತಾರ. ಅವ್ರದ್ದೆಲ್ಲ ಮಾತು ಕೇಳ್ಕೊಂಡು ಇಲ್ಲಿ ಮನೆಗೆ ಬಂದು ಇಂಥವೆಲ್ಲ ಮಾಡ್ಲಕತ್ತಿದ್ದಿ ನೀನು, ಹೊರ್ ಮಾಡೋದು. ಯಾರ ಮಾತು ಕೇಳಿ ಮನಿ ಮುರ್ಕೊಂಬ ಕೆಲಸ ನಾನೇನು ಮಾಡೋಕ್ಕಲ್ಲ. ಇಷ್ಟಕ್ಕೂ ಮನಿ ಮುರೆ ಗೆಳತಿಯರು ನನಗಿಲ್ಲತ್ತಿ. ಇನ್ನಮ್ಮ ಇದೇ ಲಾಸ್ಟ, ಇದೇ ಫಸ್ಟ. ಈಗ ಅಂದಿರಿ ಇನ್ನೊಮ್ಮೆ ಏನಾರ ನನಗೆ ಗೆಳತಿಯರು ಬಾರದಾಗ ನೀವು ಮಾತಾಡೋದು ಅವ್ರ ಮನಸ್ಸಿಗೆ ಬೇಜಾರಾಗಂಗೆ ನಡ್ಕೊಳ್ಳೋದು ಮಾಡಿದ್ರೆ ಅಂದ್ರೆ ಸರಿ ಇರಲ್ಲ ನೋಡ್ರಿ ಅತ್ತಿ, ಹೇಳಕತ್ತೀನಿ ನಾನು ನಿಮ್ಗೆ. ನಾನೇ ಅವ್ರ ಮಾತು ಕೇಳ್ಕೊಂಡು ಮನಿ ಮುರೆ ಕೆಲಸ ಮಾಡ್ಕೊಳ್ಳಿ. ಇಷ್ಟಕ್ಕೂ ನಿಮ್ಮ ಮಗಳು ಮಾಡಿ ಸರಿ ಏನು? ನಿಮ್ಮ ಮಗಳು ಹಚ್ಚೋದು ಚುಚ್ಚೋದು ಮಾಡೋದು ಚಾಲು ಮಾಡಿಲ್ಲ ನಿಮ್ಗೆ? ಅವತ್ತು ನಾನು ಮನೆಗೆ ಬಂದಾಗ ಹಂಗಾರೆ ಏನಾರ ಕೈಗೆ ಒಂದಿಟ್ಟು ಕೆಲಸ ಮಾಡಿದ್ರೆ ಆಯ್ತು ಅಂತೇಳಿ ಮನೆಗೆ ಬಂದಾಗ ನೀವು ಎಷ್ಟು ಮನಸ್ಸಿಗೆ ಬೇಜಾರು ಮಾಡಿ ಕಳ್ಸಿರಿ ನನಗೆ? ಯಾವತ್ತರ ಹಂಗೆ ನಡ್ಕೊಂಡಿರೇನು? ಮತ್ತು ಈಗ ನಿಮ್ಮ ಮಗಳು ಹಚ್ಚಿ ಚುಚ್ಚಿಡ್ಲಕತ್ತಾಳ, ಅದೇ ನಿಮ್ಮ ಮಗಳು ಹಚ್ಚಿ ಚುಚ್ಚಿಡ್ಲಕತ್ತಾಳಲ್ಲ, ಅದಕ್ಕೆ ನಿಮಗೆ ಬೇರೆದವ್ರನ್ನ ಹಾಗೆ ಕಾಣಿಸ್ತಾರೆ ನಿಮಗೆ. ನಾಲ್ಗೆ ಬಿಗಿ ಹಿಡಿದು ಮಾತಾಡು ಕುಸುಮಿ. ಏನು ಮಾತಾಡ್ಲಕತ್ತಿದ್ದು ನನ್ನ ಮಗಳ ಬಗ್ಗೆ? ನನ್ನ ಮಗಳು ಯಾಕೆ ಹಚ್ಚೋದು ಚುಚ್ಚೋದು ಮಾಡ್ತಾಳ? ನನ್ನ ಮಗಳು ಎದಕ್ಕೆ ಮಾಡ್ತಾಳ? ನಿನಗೆ ಆಕಿ ಬಂದಿದ್ದು ಸಹಿಸ್ಲಿಕ್ಕಾಗಲ್ದು, ಅದಕ್ಕೆ ಹಿಂಗೆ ನಾಟಕ ಮಾಡ್ಲಕತ್ತಿದ್ದು ನೀನು. ಅದಕ್ಕೆ ನೀನು ಅಣ್ಣ ತಂಗಿ ನಡಕ ಬೆಂಕಿ ಹಚ್ಬೇಕಂತೇಳಿ ನಿಂತು ಬಿಟ್ಟಿದ್ದೀನಿ ನೀನು. ನಿನಗೆ ನೋಡೋಕ್ಕಾಗಲ್ದು, ನನ್ನ ಮಗ ಎಲ್ಲ ಕೊಟ್ಟು ನಡೆಸ್ಲಕತ್ತಾನಲ್ಲ, ತಂಗಿ ಮನೆ ತುಂಬ್ಲಕತ್ತಾನಂತ ನಿನಗೆ ಹತ್ತದ ಚಿಂತಿ. ಅದಕ್ಕೆ ಹಿಂಗೆ ಮಾಡ್ಲಕತ್ತಿದ್ದೀನಿ ನೀನು. ನನಗೆ ಗೊತ್ತಿಲ್ಲ ಅನ್ಕೋಬೇಡ. ನಿನಗೆ ಹೇಳ್ತಾರು ನೀನು ಸೇರೇ ಇದೆಲ್ಲ ನಾಟಕ ಮಾಡ್ಲಕತ್ತಿರತ್ತೆ ನನಗೆಲ್ಲ ಗೊತ್ತದ. ನಾಳೇನು ಹೇಳಿದು ಯಾವಾಗಿರ ನನ್ನ ಮನೆ ಚಿಡಿಗಟ್ಟಿ ಏರ್ಲಿ ಯಾವಾಗ ಮಾತಾಡ್ತೀನಿ ನಾನು. ಗೆಳತಾರ ಅದೇನು ಗೆಳತಾನ ಏನು ಸುದ್ದೇನ. ಎಲ್ಲರಂಗೆ ನಮ್ಮ ಅತ್ತಿ ಇಲ್ಲ ಅಂತ ಅನ್ಕೊಂಡಿದ್ದ, ಆದರೆ ನೀವು ಎಲ್ಲರಂಗೆ ಅಂತ ಹೇಳಿ ಗೊತ್ತಾಯ್ತು ಬಿಡ್ರಿ ಅತ್ತಿ. ಇನ್ನು ನಿಮ್ಮ ಸಂಗಟ ಎಷ್ಟು ತಲೆ ಹೊಡ್ಕೊಂಡ್ರು ಅದು ಯಾವುದು ಉಪಯೋಗ ಇಲ್ಲ. ಏನು ಹೇಳ್ಬೇಕ ಅನ್ಸುತ್ತೇನ. ನಿಮ್ಮ ಗೆಳತನೇ ಮುರಿದು ಹಾಕ್ತೀನಿ. ಈ ಗೆಳತನ ಮೇಲೆ ಇಟ್ಟು ಹಾರಾಡಕತ್ತಿದ್ದಿಲ್ಲ ನೀನು, ನಿನ್ನ ಗೆಳತನೇ ಮುರಿದು ಹಾಕ್ತೀನಿ ನಿಂದರ್ ನೀನು.